Can you give me like 5 myths that really don't work now? ಅಂದರೆ ಒನ್ ಐ ಕ್ಯಾನ್ ಟೆಲ್ ಯು, ಮಸಾಜ್ ಮಾಡೋದು ಮಗುಗೆ ಚೆನ್ನಾಗಿ ಆಯಿಲ್ ಹಚ್ಬಿಟ್ಟು ಅದರ ಸ್ಕಿನ್ ಚೆನ್ನಾಗಿ ಮಾಡೋಕ್ಕೆ. ಸೊ ಐ ಡೋಂಟ್ ಫೀಲ್ ದ್ಯಾಟ್ ವರ್ಕ್ಸ್ ನಾವು ಅಂತ. ಸೊ ಗಿವ್ ಮಿ 4 more. ಬ್ರೆಸ್ಟ್ ಫೀಡಿಂಗ್ ಮದರ್ಸಿಂದು ನಾನು ಸಾಕಷ್ಟು ವೀಡಿಯೋಸ್ ಮಾಡಿಬಿಟ್ಟಿದ್ದೀನಿ. ಅಷ್ಟೊಂದು ಮಿಸ್ಬಿಲೀಫ್ಸ್, ಮಿತ್ಸ್ ಇದೆ. ಮೇನ್ಲಿ ಡೆಲಿವರಿ ಆದ ಕೂಡಲೇ ದೇ ಶುಡ್ ವೇರ್ ವಾರ್ಮ್ ಕ್ಲೋತ್ಸ್, ಸ್ಕಾರ್ಫ್ಸ್ ಹಾಕೋಬೇಕು, ಸಾಕ್ಸ್ ಹಾಕೋಬೇಕು ಇನ್ ಅ ಸ್ಕಾರ್ಚಿಂಗ್ ಹೀಟ್ which is not needed. So the more they are dehydrated, the less milk is produced, right? So ಆ ರೀತಿ ಮಿತ್ ಹಾಗೂ ಮಿಸ್ಕನ್ಸೆಪ್ಷನ್ನ ಇಟ್ಕೋಬಾರ್ದು. ಪಾಸಿಟಿವ್ ವೇನಲ್ಲಿ ಕೇಳಿದ್ರೆ ವಿಚ್ ಇಸ್ ನಾಟ್ ಆ್ಯಕ್ಚುಲಿ ಅ ಮಿತ್ ಅಂತ ಹೇಳಿದ್ರೆ ಬ್ಯಾಂಗಲ್ಸ್. ಸೊ ಮದರ್ಸ್ ಈಗ ಬ್ಯಾಂಗಲ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಮಗು ಹೊಟ್ಟೆಯೊಳಗಿರುವಾಗ್ಲೂ ತಾಯಿ ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದಾರೆ. ಆ ಶಬ್ದದಿಂದ ಮಗು ಒಳಗಡೆನೆ ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ. ಸೊ ನೀವೊಂದು ನರ್ವಸ್ ಸಿಸ್ಟಮ್ನ ಹಾಗೆ ಹಿಯರಿಂಗ್ ಏಡ್ನ ಸ್ಟಿಮ್ಯುಲೇಟ್ ಮಾಡ್ತಿರ್ತೀರ. ಯಾವಾಗಿಂದ ಅಂದರೆ ಹೊಟ್ಟೆ ಒಳಗಿಂದನೇ. ಓಕೆ, ಸೊ ಇದು ಆದಮೇಲೂ ಆ ಬ್ಯಾಂಗಲ್ಸ್ ಶಬ್ದದಿಂದ ಮಗುಗೆ ಒಳ್ಳೆ ಸ್ಟಿಮ್ಯುಲೇಷನ್ ಆಗಿ ಬ್ರೈನ್ ಕೂಡ ಬೆಟರ್ ವೇನಲ್ಲಿ ಪ್ಲಾಸ್ಟಿಸಿಟಿ ಶೋ ಮಾಡುತ್ತೆ. ಸೊ ಈ ರೀತಿ ನಮ್ಮ ಕಲ್ಚರಲ್ ಬಿಲೀಫ್ಸ್ ಏನಿತ್ತು, ಸೊ ಮದುವೆ ಆಗಿದ್ದು ಹೆಣ್ಣು ಬ್ಯಾಂಗಲ್ಸ್ ಹಾಕೋಬೇಕು ಅನ್ನೋದೇನು ಬಿಲೀಫ್ ಇದೆ, ಅದರಲ್ಲಿ ತುಂಬ ಸೈಂಟಿಫಿಕಲಿ ಪ್ರೂವನ್ ಅಡ್ವಾಂಟೇಜಸ್ ಕೂಡ ಇದೆ. ಸೊ ಆ ರೀಸನ್ನ ಗೊತ್ತಾದರೆ ಯಾರೂ ಅದನ್ನು ಮಾಡಬಾರ್ದು ಅನ್ನೋದನ್ನು ಬಯಸೋದಿಲ್ಲ ಅಂತ ಅನಿಸುತ್ತೆ ನನಗೆ. ವಾವ್, ಸೂಪರ್, ಅಮೇಝಿಂಗ್.